ಸಾಂಗ್ಸಿಗೆ ಸಿಚುವೇಶನ್ ಹೇಳಿ, ಯಾವ ರಾಗದಲ್ಲಿ ಮಾಡ್ತೀರಾ ಸರ್? ಇಲ್ಲ ಸರ್ ನಂಗೆ ಗೊತ್ತಾಗಲ್ಲ, ಮತ್ತು ಮರ್ಯಾದೆ ತೆಗಿಬೇಡಿ. ಸಾಧು ಕೋಕಿಲ ಆ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರೂ ನಂಬಲ್ಲ, ಅಷ್ಟು ಒಳ್ಳೆ ಸಾಂಗ್ ಮಾಡಿದ. ಒಂದು ತುಂಬ ಟ್ಯಾಲೆಂಟೆಡ್. ಬಟ್ ಕತೆಗಳು, ಸಣ್ಣ ಕತೆ, ಕಾದಂಬರಿ, ನಾಟಕ ಇವನ್ನೇ ಮಾಡಬೇಕಂತ ಪ್ರಾರಂಭ ಇದ್ದೆ. ಟಿಕೆಟ್ ತೊಗೊಳಕಂತ ಹೋಗ್ತಾನೆ, ಇವನು ಇರ್ತಲ್ಲ ವಾಚ್ಮ್ಯಾನ, ಗೇಟ್ ಇವರು ಅಂದು ಹೊಡೆದೇ ಬಿಟ್ಟ. ಅಲ್ಲೂ ಒಂದಷ್ಟು ಬಿಡಿ ಸಾರ್ ಅಂದೆ. ಅವ್ರ ಮುಖ ನೋಡೋದು, ಇವ್ರ ಮುಖ ನೋಡೋದು ಎಲ್ಲ ಮಾಡಿದೆ. ಆಮೇಲೆ ಸರ್ ಬೈಬೇಡಿ, ಏನ್ರಿ ನೀವು ಪ್ರೊಡ್ಯೂಸರ್ ಸರ್, ಒಳ್ಳೆ ಡೈರೆಕ್ಟ್ರನ್ನೇ ಸೆಲೆಕ್ಟ್ ಮಾಡಿದ್ದೀರ. ಅವ್ರದ್ದು ಒಂದು ಕಂಡೀಷನ್ನು, ನಮ್ಮದು ಕಂಡೀಷನ್. ಬಟ್ ಇದನ್ನು ಮಾಡೋದಾದರೆ ಅನಂತನಾಗ್ ಸಾರ್ ಮಾಡೋದಂಗಿದ್ರೆ ಮಾತ್ರ ಮಾಡೋದು. ಓಕೆ. ಇಲ್ದಿದ್ರೆ ಇವರು ಬರೀ ಕತೆ ಕಾದಂಬರಿಗಳನ್ನೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾಟಕ ಮಾಡಬೇಕಂತ ಇದ್ದೀನಿ, ಬಟ್ ಅದಕ್ಕೆ ಸರಿಯಾದ ಹೀರೋಗಳು ಸಿಗ್ತಾ ಇಲ್ಲ. ಅಷ್ಟು ಒಳ್ಳೆ ನಾಟಕನೇನ್ರಿ, ಹೀರೋಗಳು ಸಿಗ್ತಾ ಇಲ್ಲವನ್ರಿ. ಯಾವುದ್ರಿ ಇದು? ಅವರೇ ಕಣಪ್ಪ ಡೈರೆಕ್ಟ್ರು ಅಂತ ವಿ ಸೋಮಶೇಖರ್. ಈಗಿನ ತರ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ತಿದ್ರೆ ಆಗ ನಿಮ್ಗೆ ಗೇಟ್ ಇಂದನೇ ವೆಲ್ಕಮ್, ಅಲ್ಲಿಂದ ಗೇಟ್ನಿಂದ. ಹೀಗಾಗಿ ಅದೊಂದು ಮರೆಯಲಾರ್ದ ಇದು. ಸೆಕೆಂಡ್ ಹಾಫು ಏನು ಮಾಡ್ಬೇಕಂತ ಆ ಎಮ್ನಿಗೂ ಗೊತ್ತಿಲ್ಲ, ನಾನು ಏನು ಯೋಚನೆ ಮಾಡ್ತೀನಿ. ಸರ್ ನನಗೆ 1 hour ಟೈಮ್ ಕೊಡಿ, ಸೆಕೆಂಡ್ ಹಾಫ್ ನಾನು ಕೊಡ್ತೀನಿ. ಸರ್ ಇದು ಯಾರ್ದು ಸರ್ ಕತೆ? ಯಾರ್ದು? ವಿಷ್ಣುವರ್ಧನ್ ಸರ್ ಮನೆ ಕತೆ ಅಲ್ವಾ ಇದು? ನಾನು ಇದು ಫಸ್ಟು ಡ್ಯೂಯೆಟ್ ಸಾಂಗು. ಯಾವ ಡೈರೆಕ್ಟ್ರೆ, ಯಾವ ಟ್ಯೂನಲ್ಲಿ ಮಾಡೋಣ, ಏನು ಅಂದ್ಕೊಂಡಿದ್ದೀರ ನೀವು ಹೇಳಿ ಸರ್. ನಾನು ಇಲ್ಲ 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 ನೀವು ಹೇಳಬೇಕು, ನಿಮಗೆ ಮ್ಯೂಸಿಕ್ ಗೊತ್ತಿದೆ ಅಂತ ಪ್ರೊಡ್ಯೂಸರ್ ಸ್ಟೋರಿ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ ಬೇಡ ಸರ್ ಹೇಳಿ, ಆಮೇಲೆ ನಮ್ದು ಇದ್ದೇ ಇರುತ್ತೆ ಸರ್. ಮೋಹನ್ ರಾಗದಲ್ಲೇ ಮಾಡ್ಬೇಕಂತ ಇದ್ದೆ ನಾನು ಅಂದರು. 2 ಡ್ಯೂಯೆಟ್ ಬರ್ತಿತ್ತು, 2 ಅದರಲ್ಲೇ ಮಾಡಿದ್ರು. ಆಮೇಲೆ ಕಚೇರಿ ಯಾವುದ್ರಲ್ಲಿ ಮಾಡೋಣ ಅಂದರು, ಕಲ್ಯಾಣಿ ರಾಗದಲ್ಲಿ ಮಾಡೋಣ ಅಂದೆ. ಅದಕ್ಕೂ ಒಪ್ಕೊಂಡ್ರು. ಅಲ್ಲಿ ಮಧ್ಯೆ ತುಂಬ ಬಿಲ್ಡಪ್ ಎಲ್ಲ ಇತ್ತು, ನಂದು ಬಿಲ್ಡಪ್ ಇತ್ತು, ಅದು ಬೇಡ ಇಲ್ಲಿ ಆಯಿತು. ಆಮೇಲೆ ಫೈನಲಿ ಒಂದು ಸಾಂಗ್ ನಡೆಯುತ್ತೆ, ತಾರಾ ಮತ್ತು ಅಶ್ವಥ್ ನಡುವೆ, ಗುರು. ಅದೊಂದು ಕಾಂಪಿಟೇಷನ್ ಸಾಂಗು. ಅದನ್ನು ಯಾವುದ್ರಲ್ಲಿ ಮಾಡೋಣ? ಅದು ಧರ್ಮಸ್ಥಳದಲ್ಲಿ ನಾವು ಶೂಟ್ ಮಾಡಿದ್ದು. ಧರ್ಮಸ್ಥಳದಲ್ಲಿ ಯಾಕೆ ಮಾಡೋದು ಅಂದರೆ ಆ ಕತೆ ಮಂಜುವಾಣಿಲಿ ಪಬ್ಲಿಷ್ ಆಗಿತ್ತು. ಈ ಥರ ಒಂದು ಮಾಡ್ತಿದ್ದೀವಿ ಅಂದಾಗ ಇವರು ಒಪ್ಕೊಂಡ್ರು, ವೀರೇಂದ್ರ ಹೆಗ್ಡೆ ಅವರು. ಒಂದು ದಿನ 2 ದಿನ ಅಲ್ಲಿ ಮಾಡಿದ್ರು. ಆವಾಗ ಯಾವುದು, ಯಾವ ರಾಗದಲ್ಲಿ ಮಾಡ್ತೀರಾ ಸರ್? ಇಲ್ಲ ಸರ್ ನಂಗೆ ಗೊತ್ತಾಗಲ್ಲ, ಮತ್ತು ಮರ್ಯಾದೆ ತೆಗಿಬೇಡಿ ಸರ್, ನೀವೇ ಮಾಡಿ ಸರ್. ಇದೊಂದು 2 ನಾನೇ ಹೇಳಿದ್ನಲ್ಲ ಸರ್, ಆಯ್ತು ಇನ್ನೊಂದು ನೀವೇ ಫಸ್ಟ್ ನಿಮ್ಮ ಬಾಯಲ್ಲಿ ಬರಲಿ. ಅಲ್ಲೂ ಒಂದಷ್ಟು ಬಿಡಿ ಸಾರ್ ಅಂದೆ. ಅವ್ರ ಮುಖ ನೋಡೋದು, ಇವ್ರ ಮುಖ ನೋಡೋದು ಎಲ್ಲ ಮಾಡಿದೆ. ಆಮೇಲೆ ಸರ್ ಬೈಬೇಡಿ, ಸರ್ ಹಿಂದೋಳ ರಾಗದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಸರ್? ಏನ್ರಿ ನೀವು ಪ್ರೊಡ್ಯೂಸರ್ ಸರ್, ಒಳ್ಳೆ ಡೈರೆಕ್ಟ್ರನ್ನೇ ಸೆಲೆಕ್ಟ್ ಮಾಡಿದ್ದೀರ ಅಂದರು. ಹಿಂಗಾಯಿತು, ಪಿಕ್ಚರ್ ಕಂಪ್ಲೀಟ್ ಆಯಿತು. ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು, ಒಂದು ಅದ್ಭುತವಾದ ಸಿನಿಮಾ ಆಯಿತು. ಮ್ಯೂಸಿಕ್ನಲ್ಲೇ ಒಂದು ದೊಡ್ಡ ಇದು ಮ್ಯೂಸಿಕ್. ಆಮೇಲೆ ಬೇಡಿಕೆ ನಿರ್ದೇಶಕರಾದ್ರಿ ನೀವು? ಬೇಡಿಕೆ ನಿರ್ದೇಶಕರಾದು, ಜೊತೆಗೆ ಸುರ್ಸಿಂಗಾರ್ ಸಂಸತ್ ಅಂತ ಒಂದು ಮ್ಯೂಸಿಕಲ್ ಇದಿದೆ, ಅದು ನ್ಯಾಷನಲ್ ಅವಾರ್ಡಿಗಿಂತ ದೊಡ್ಡದು ಕೊಡೋದು. ಮಲೆಯ ಮಾರುತಕ್ಕೂ ಸಹ ಬಂದಿಲ್ಲ. ಆ ಪ್ರಶಸ್ತಿ ವಿಜಯ ಭಾಸ್ಕರ್ ಅವ್ರಿಗೆ ಬಂತು. ರಸೇಶ್ವರ್ ಅಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟರು, ಅದಾಯಿತು. ಅದಾದ ಮೇಲೆ 3ನೇ ಚಿತ್ರ ಯಾವುದು ಮಾಡಬೇಕು ಅಂತ ಬಂದಾಗ, ಇದೊಂದು ಮಾತ್ರ ಒಂಚೂರು ಡೀಟೇಲ್ ಹೇಳ್ತೀನಿ. ಯಾವುದು ಮಾಡಬೇಕು ಅಂತ ಬಂದಾಗ ನನಗೇನಾಯಿತು, 2 ನಾವೆಲ್ ಮಾಡಿದೆ, ಒಂದು ಸಣ್ಣ ಕತೆ ಮಾಡಿದೆ. ಈಗ ಒಂದು ನಾಟಕ ಮಾಡಬೇಕು ಅನ್ನಿಸ್ತು. ವೈಕುಂಠರಾಜ್ ಅವ್ರದ್ದು ಉದ್ಭವ ಓದಿದ್ದೆ ನಾನು, ನೋಡಿದ್ದೆ ನಾಟಕ. ಇದನ್ನು ಯಾಕೆ ಮಾಡಬಾರ್ದು? ನನ್ನ ಆ್ಯಂಬಿಷನ್ ಏನಿತ್ತು ಅಂದರೆ ಕತೆಗಳು, ಸಣ್ಣ ಕತೆ, ಕಾದಂಬರಿ, ನಾಟಕ ಇವನ್ನೇ ಮಾಡಬೇಕಂತ ಪ್ರಾರಂಭ ಇದ್ದೆ. ಆಮೇಲೆ ಅದು ಸಾಕಷ್ಟು ಮಾಡಿದೆ, ಫುಲ್ ಮಾಡೋಕ್ಕಾಗಲಿಲ್ಲ. ಸರಿ, ಒಂದು ಸರಿ ಫಂಕ್ಷನಲ್ಲಿ ಒಂದು 5-6 ಜನ ಫ್ರೆಂಡ್ಸ್ ಸೇರಿದಾಗ ಅವ್ರು ಹೇಳಿದ್ರು, ಒಂದು ಫಿಲಮಿಗೆ ಎಷ್ಟಾಗುತ್ತೆ ರೀ? ಒಂದು 10 ಲಕ್ಷ ಆಗುತ್ತೆ. ನಾವೇ ಎಲ್ಲ 1 ಲಕ್ಷ ಹಾಕಿ ಮಾಡೋಣ, ನೀವು 1 ಲಕ್ಷ ಹಾಕಿ ಅನ್ನೋ. ಹಾಕೋಣ ಸರಿ, ಕತೆ ಇದೆಯಾ ಅಂದರು. ಕತೆ ಅಂದರೆ ನಾನೀಗ ನೆಕ್ಸ್ಟ್ ಮಾಡಿದ್ರೆ ನಾಟಕ ಮಾಡ್ತೀನಿ, ಅದಕ್ಕೆಲ್ಲ ನೀವು ಒಪ್ಪಿಗೆ ಇದ್ದರೆ ಯಾವುದು ನಾಟಕ? ವೈಕುಂಠರಾಜ್ ಅವ್ರದ್ದು ಇದು. ಅಯ್ಯೋ, ವೈಕುಂಠರಾಜ್ ಅವ್ರದ್ದು ಉದ್ಭವ ಆದರೆ ನಾನು ಒಂದಲ್ಲ 2 ಸೇರ್ ಹಾಕ್ತೀನಿ ಅಂತ ಒಬ್ಬ ಹೇಳ್ದ. ಅಲ್ಲಿ ಕೂತವರಲ್ಲೇ ಲೆಕ್ಕ ಹಾಕಿ ನಂದು 1 ಸೇರಿದ್ರೆ 10 ಸೇರ್ ಆಗೋಯ್ತು.
ಮಾಡೋದು. ಬಟ್ ಅವ್ರದ್ದು ಒಂದು ಕಂಡೀಷನ್ನು, ನಂದು ಬಟ್ ಇದನ್ನು ಮಾಡೋದಾದರೆ ಅನಂತ್ನಾಗ್ ಸಾರ್ ಮಾಡೋದಂಗಿದ್ರೆ ಮಾತ್ರ ಮಾಡ್ಬೋದು. ಓಕೆ. ಹಾಂ. ಇಲ್ದಿದ್ರೆ ಸೆಟ್ ನನ್ನ ತಲೆಯಲ್ಲಿ ಅದು ಯಾಕೋ ಅವ್ರ ಕೆಲೆ ಮಾಡಿಸ್ಬೇಕು ಅನ್ನೋದಿದೆ. ಅದು ನಿಮ್ಮ ಹತ್ರ ಒಂದು ಪಿಕ್ಚರ್ ಮಾಡಿದಾರಲ್ಲ, ಚೆನ್ನಾಗಿದ್ದಾರಲ್ಲ ನೋಡಿ, ಅವ್ರು ಮಾಡಂಗಿದ್ರೆ ಮಾಡಿಬಿಡೋಣ. ಒಂದಿನ ಹೋದೆ ಅನಂತ್ನಾಗ್ ಸಾರ್ ಮನೆಗೆ, ಟಿಫನ್ ಮಾಡ್ತಾಯಿದ್ರು. ಬೆಳಗ್ಗೆ ಹೋದೆ, ಅವ್ರಿಗೆ ಇಷ್ಟೊತ್ತೊಳಗೆ ನಾನು ನಂದು ನಿಲುವು ಏನು ಅಂತ ಹೇಳಿಕೊಂಡಿದ್ದೆ. ಮತ್ತು ಈಗ ಯಾವುದು ಕಾದಂಬರಿ ಓದ್ತಾ ಇದ್ದೀರಾ ನೀವೆಲ್ಲ? ಬರೀ ಗಾಯತ್ರಿ ಅವ್ರಿಗೆ ಹೇಳಿದ್ರು, ಇವರು ಬರೀ ಕತೆ ಕಾದಂಬರಿಗಳನ್ನೇ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾಳೆ ಇಲ್ಲ ಸರ್, ಈ ಸರಿ ನಾನೊಂದು ನಾಟಕ ಮಾಡಬೇಕಂತ ಇದ್ದೀನಿ, ಬಟ್ ಅದಕ್ಕೆ ಸರಿಯಾದ ಹೀರೋಗಳು ಸಿಗ್ತಾಯಿಲ್ಲ. ಅಷ್ಟು ಒಳ್ಳೆ ನಾಟಕನೇನ್ರಿ, ಹೀರೋಗಳು ಸಿಗ್ತಾಯಿಲ್ಲವನ್ರಿ, ಯಾವುದ್ರಿ ಅದು? ಹಿಂದೆ ಮುಂದೆ ಓಡಾಡಿದ್ರು, ಮಾಡಿದ್ರು, ಸಿಗರೇಟ್ ಹಚ್ಚಿದ್ರು. ಹೌದು ಸರ್, ಅದು ನೆಗೆಟಿವ್ ರೋಲ್ ಸರ್, ಅದಕ್ಕಾಗಿ ಯಾವ ಹೀರೋಗಳು ಒಪ್ಪಲ್ಲ. ನೆಗೆಟಿವ್ ರೋಲು ಹೀರೋಗಳು ಒಪ್ಪಲ್ಲ. ಯಾವುದ್ರಿ ಅದು? ವೈಕುಂಠರಾಜದ ಉದ್ಭವ ಹೇಳ್ತಾ ಇದ್ದಾರೆ. ಅಷ್ಟು ಬೇಗ ಹೇಳಿಬಿಟ್ರಾ? ಅಷ್ಟು ಭಾರಿ ಪಾಪ್ಯುಲರ್ ಆಗಿತ್ತು. ಓಕೆ. ಅದನ್ನು ಹೇಳ್ತಾ, ಅದು ನೆಗೆಟಿವ್ ರೋಲ್ ಅಂತ ಗೊತ್ತವ್ರಿ. ಹೌದು ಸರ್, ಅದನ್ನ ಯಾಕೆ ಮಾಡಲ್ಲ ಸರ್? ಈಗ ಹೀರೋಗಳೆಲ್ಲ ಅವರ ಇಮೇಜಿಗೆ ಇದಾಗುತ್ತೆ ಅಂತ. ನಾನು ನಿಮ್ಮ ದೃಷ್ಟಿಲಿ ಹೀರೋನಾ ಅಥವಾ ಏನು ಅಂದರೆ? ಹೌದು ಸರ್, ನಾನು ಮಾಡಿದ್ರೆ ಆಗ್ಬೋದಾ? ಅದೇ ಬೇಕಾದಲ್ಲ ಸರ್. ಆಯಿತು, ಹಂಗಾಗಿ ಉದ್ಭವ ಆಯಿತು. ಅಲ್ಲಿ ಕೆಲವು ಇನ್ಸಿಡೆಂಟ್ ಇದ್ದಾವೆ. ನಾನು ಟಿಕೆಟೇ ಸಿಗ್ತಿರ್ಲಿಲ್ಲ, ಅಷ್ಟು ಇದೆ. ನಿಮ್ಮ ಸಿನಿಮಾಗೆ ಹೋಗಿ ನೀವೇ ಪಿಕ್ಚರಿಗೆ ನಾನು ಕ್ಯೂನಲ್ಲಿ ನಿಲ್ದೆ, ಸ್ಟ್ರೈಟ್ ಹೋಗಿ ನನ್ನ ಫ್ರೆಂಡ್ಸ್ ಕರ್ಕೊಂಡು ಆ ಕ್ಯೂನಲ್ಲಿ ರಮಾನಾಥ್ ರೈ ಅವಾಗ ಮಿನಿಸ್ಟ್ರು, MLA, ವಿ ಸೋಮಶೇಖರ್ ಡೈರೆಕ್ಟ್ರು, ಇವರು ಪ್ರಸಾದ್ ಎಂತ MP ಆಗಿದ್ರು, ಎಂತ ಪ್ರಸಾದ್ ಮೈಸೂರಿನವರು, ಅವ್ರು MP ಅವಾಗ. ಅವರೆಲ್ಲ ಲೈನ್ ನಿಂತ್ಕೊಂಡು ಟಿಕೆಟ್ ತಗೊಳ್ತಾ ಇದ್ರು. ಅವಾಗ ಸಿಗ್ತಾನೆ ಇರಲಿಲ್ಲ ಟಿಕೆಟು. ಅದು ನಾನು ಎಲ್ಲ ಕಡೆನೂ ಅದರಲ್ಲೂ ಅದು ಸ್ವಪ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ, ಚಿಕ್ಕ ಥಿಯೇಟ್ರು, ಕ್ಯೂ ಇಲ್ಲಿಂದ ಅಲ್ಲಿವರೆಗೆ ಇರೋದು. ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ದಿನ ಹೋಗಿ ಬರ್ತಾಯಿದ್ದೀವಿ, ಟಿಕೆಟ್ ಸಿಗ್ತಾಯಿಲ್ಲ. ಹೌದಾ, ನಿನಗೂ ಟಿಕೆಟ್ ಕೊಡಿಸ್ತೀವಿ, ಟಿಕೆಟ್ ಬಾ ಅಂತ 6 ಜನ ಬಂದರು. ನಾನು ಅವರು ದುಡ್ಡು ಕೊಟ್ಟರು. ನಾನು ಡೈರೆಕ್ಟಾಗಿ ನೋಡಿದೆ, ಇದು ಇವತ್ತು ಸದ್ಯಕ್ಕೆ ಸಿಗಲ್ಲ ಇದು ಅಂತೇಳಿ ಡೈರೆಕ್ಟಾಗಿ ಹೋಗಿ ಇದರಲ್ಲಿ ಯಾವುದರಲ್ಲಿ ಡೈರೆಕ್ಟಾಗಿ ಹೋಗಿ ಟಿಕೆಟ್ ತೊಗೊಳಕಂತ ಹೋಗ್ತೀನಿ. ಇವನು ಇರ್ತಲ್ಲ ವಾಚ್ಮ್ಯಾನ, ಗೇಟ್ ಇವರು ಅಂದು ಹೊಡೆದೇ ಬಿಟ್ಟ. ಎಲ್ಲ ಅಲ್ಲಿ ಕ್ಯೂನಲ್ಲಿದ್ದಾರೆ, ದೊಡ್ಡ ಮನುಷ್ಯ ಇಲ್ಲಿ ಬಂದ, ನೀನು ಇದಿರ್ತಾರೆ, ಅವರೇ ಕಣಪ್ಪ ಡೈರೆಕ್ಟ್ರು ಅಂತ. ವಿ ಸೋಮಶೇಖರ್ ಯಾರು ಗೊತ್ತಾ? ಶಂಕರ್ ಗುರು, ಅವರೇ ಕಣಪ್ಪ ಡೈರೆಕ್ಟ್ರು ಅಂತ. ಕೊನೆಗೆ ಎಲ್ಲ ಬಂದಿದ್ದು ಮಾಡಿದ್ರು. ಈಗಿನ ತರ ಸೋಷಿಯಲ್ ಮೀಡಿಯಾ ಎಲ್ಲ ಇರ್ತಿದ್ರೆ ಆಗ ನಿಮ್ಗೆ ಗೇಟ್ ಇಂದನೇ ವೆಲ್ಕಮ್, ಅಲ್ಲಿಂದ ಗೇಟ್ನಿಂದ. ಹೀಗಾಗಿ ಅದೊಂದು ಮರೆಯಲಾರ್ದ ಇದು. ಅದಾದಮೇಲೆ ಮತ್ತೆ ಅವಾಗ ಏನಾಯಿತು, ನನಗೆಲ್ಲ ನನ್ನ ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗ್ತಾ ಇದ್ವಲ್ಲ. ಅವಾಗ ಏರಿಯಾ ವೈಸು ಡಿಸ್ಟ್ರಿಬ್ಯೂಟ್ರ್ಗಳಿದ್ರಲ್ಲ, ಆ 7 ಏರಿಯಾಗಳಿತ್ತು. ಅವರೆಲ್ಲ ಪೂಜೆ ದಿನ ನಾನು ಕರೆದಿದ್ದಾಗ ಬರೋರು. ಏನೋ ಒಂದು ಏರಿಯಾ ವೈಸ್ ಅಂತ ಅಂದರೆ ಸರಿ, ಬೆಂಗಳೂರು, ತುಮಕೂರು, ಕೋಲಾರ ಒಂದು ಏರಿಯಾ, ಮೈಸೂರು, ಮಂಡ್ಯ, ಹಾಸನ, ಕೂರ್ಗು ಅದೊಂದು ಏರಿಯಾ, ಹುಬ್ಳಿ ಒಂದು ಏರಿಯಾ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಒಂದು ಏರಿಯಾ, ಹುಬ್ಳಿ, ಧಾರವಾಡ ಒಂದು ಏರಿಯಾ, ರಾಯಚೂರು ಅದು ನಾರ್ತ್ ಉತ್ತರ ಕರ್ನಾಟಕ ಅಂತಲ್ಲ ಅದೊಂದು ಏರಿಯಾ, ಮಂಗಳೂರು ಒಂದು ಏರಿಯಾ. ಈ ಥರ ಒಂದು 7 ಏರಿಯಾಗಳಿತ್ತು. ಈ ಪಬ್ಲಿಸಿಟಿಗೆ ನೀವೆಲ್ಲ ಡಿಪೆಂಡ್ ಆಗಿರೋದು ಪೋಸ್ಟ್ರ್ ಮೇಲೆ ಮಾತ್ರನಾ? ಪೋಸ್ಟ್ರು, ನ್ಯೂಸ್ ಪೇಪರ್ ಅವಾಗ ಇದ್ದಿದ್ದೆ ಪಬ್ಲಿಸಿಟಿಗೆ ಅವೆರಡೆ. ಇನ್ನು TV ಇರಲಿಲ್ಲ. ಇದು ಮಾಡೋರು ಅವರು. ಅವತ್ತು ಪೂಜೆಗೆ ಕರೆದ್ರೆ ಅವ್ರು ಬರೋರು. ನಮಗೆ ನಾವು ಏನಾರು ಇನ್ಫಾರ್ಮೇಶನ್ ಕೊಟ್ಟರೆ ಅದಕ್ಕೆ ಒಂದು ಅಡ್ವಾನ್ಸ್ ಕೊಟ್ಟು ಹೋಗೋರು. ನೋಡಿ ಪಿಕ್ಚರ್ ತೋರಿಸಿ ನಾವೇ ತೊಳ್ತೀವಿ ಅನ್ನೋರು. ಮಧ್ಯೆ ಏನೋ ತೊಂದರೆ ಇದ್ರೆ ಬನ್ನಿ ಅನ್ನೋರು. ಹೀಗೆಲ್ಲ ನಡ್ತದೆ. ಯಾವಾಗ ನಂದು 2-3 ಪಿಕ್ಚರ್ ಆಗಿತ್ತಲ್ಲ, ಅವಾಗ ನಾನೇ ಸ್ವಂತ ಮಾಡಿ ಅಂತ ಎಲ್ಲ ಕಡೆಯಿಂದ ಒತ್ತಡ ಬಂತು. ಅವಾಗ ನನ್ನದೇ ಆದ ಒಂದು ಕತೆ, ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್, ಕಾದಂಬರಿ ಅಂತ. ಅದಕ್ಕೆ ನನ್ನ ಫ್ರೆಂಡ್ ಒಂದಿಬ್ಬರು ಸೇರಿಸ್ಕೊಂಡು ಆ ಪಿಕ್ಚರ್ ಮಾಡಿದ್ರು. ಅದರ ಹೆಸರು ಕಾದಂಬರಿ ಅಂತ. ಅದು ಶ್ರುತಿಯ 2ನೇ ಚಿತ್ರ. ಶ್ರುತಿ ಆದಮೇಲೆ ನೆಕ್ಸ್ಟ್ ಚಿತ್ರನೇ ಕಾದಂಬರಿ. ಅದರಲ್ಲಿ ನವೀನ್ ಚಂದ್ರನ್ ಒಬ್ಬನ ಇಂಟ್ರೊಡ್ಯೂಸ್ ಮಾಡಿದೆ. ಪಿಕ್ಚರ್ ಚೆನ್ನಾಗಿ ಹೋಯಿತು. ಅದಾದ ಮೇಲೆ ಕಾವ್ಯ ಅಂತ ಅದು ನಾನು ನನ್ನ ಬ್ಯಾನರ್ನಲ್ಲೇ ಮಾಡಿದೆ. ಒಂದನೇ ರಾಮ್ಕುಮಾರ್, ಸುಧಾರಾಣಿ, ಸಿತಾರ. ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಮ್ಗೆ ಲಾಭ ಬಂತು, ಚೆನ್ನಾಗೂ ಹೋಯಿತು. ಲವ್ ಸ್ಟೋರಿಗಳಲ್ಲೇ ಅದೊಂದು ವಿಭಿನ್ನ ಲವ್ ಸ್ಟೋರಿ. ಹೌದು, ಖಂಡಿತ.
ಟ್ರಾಜಿಡಿ ಎಂಡು ನೋಡಿದ್ದೀರಾ? ಚೆನ್ನಾಗಿರೋ ಸಾಂಗ್ಸ್ಗಳು, ಒಂದನೇ ಸಾಧು ಕೋಕಿಲ ಆ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರು ನಂಬಲ್ಲ, ಅಷ್ಟು ಒಳ್ಳೆ ಸಾಂಗ್ ಮಾಡಿದ. ಅವನು ತುಂಬ ಟ್ಯಾಲೆಂಟೆಡ್, ಬಟ್ ಒಳ್ಳೆ ಅವಕಾಶ ಸಿಕ್ಕಿರಲಿಲ್ಲ. ಕ್ಯಾರೆಕ್ಟರ್ ಸೆಲೆಕ್ಷನ್ ಇದೆಯಲ್ಲ ನಿಮ್ದು, ಕಲ್ಯಾಣ ಕುಮಾರ್ ಅದೆಲ್ಲ ಆಗಿತ್ತು ಸರ್. ಇದಾಯಿತು. ಇದಾದ ಮೇಲೆ ಮತ್ತೆ ಇದನ್ನ ಇವಿಷ್ಟು ಪಿಕ್ಚರ್ದು ತರಂಗ ಆಯಿತು. ಈ ಸುಧಾಕ್ ಇಂಟ್ರೂ ಮಾಡೋಕ್ಕೆ ಅಂತ ಒಬ್ಬರು ಗೀತಾರಾವ್ ಅಂತ ಒಬ್ಬರು ಅವ್ರು ನನಗೆ ಫೋನ್ ಮಾಡಿದ್ರು. ಯಾಗೋ ನಂಬರ್ ತೊಗೊಂಡು, ಅವಾಗೆಲ್ಲ ಮನೆ ಲ್ಯಾಂಡ್ಲೈನ್ ಅಲ್ಲ, ಈ ಥರ ತರಂಗ ಅದು ಸುಧಾದಲ್ಲಿ ನಿಮ್ಮದೊಂದು ಇಂಟ್ರೂ ಮಾಡೋಕ್ಕೆ ಹೇಳಿದ್ದಾರೆ, ಎಲ್ಲಿ ಬರಲಿ ಸರ್ ನಿಮ್ಮ ಮನೆಗೆ? ಬೇಡ ಬೇಡ, ನೀವು ಯಾಕೆ ಬರ್ತೀರ, ನಾನೇ ಬರ್ತೀನಿ, ನಿಮ್ಮ ಭಾಷ್ಯಂ ಸರ್ಕಲ್ ಅಂದರು. ಅಲ್ಲಿ ಹೋದೆ, ಇಂಟ್ರೂ ಎಲ್ಲ ಮಾಡಿದ್ರು. ನಿಮ್ದು ಆ ಪಿಕ್ಚರ್ ನೋಡೀನಿ, ಇದನ್ನು ನೋಡಿದ್ದೀನಿ, ಕಾವ್ಯ ನೋಡಿದ್ದೀನಿ, ಕಾದಂಬರಿ ನೋಡಿದ್ದೀನಿ ಅಂತ ಎಲ್ಲ ಆಯಿತು. ಕಾಫಿ ತರ್ತೀನಿ ಅಂತ ಒಳಗಡೆ ಹೋದರು. ಇಂಟ್ರೂ ಆಯಿತು. ಅಷ್ಟೊತ್ತೊಳಗೆ ಹೋದಾಗ ನಾನು ಕೇಳಿದೆ, ನೀವೇನು ಮಾಡ್ತೀರಾ? ಬರೀ ಈ ಥರ ಇದು ಅಲ್ಲದೆ ಬೇರೆ ಏನು ಮಾಡ್ತೀರಾ? ನಾನು ಸಣ್ಣ ಪುಟ್ಟ ಕತೆ ಬರೀತೀನಿ. ಏನು ಸಣ್ಣ ಪುಟ್ಟ ಅಂದರೆ? ಯಾವುದಾದ್ರು ಒಂದೆರಡು ಹೇಳಿ ನೋಡೋಣ. ನಾನು ಒಂದು ಕತೆ ಬರೆದಿದ್ದೀನಿ, ಮನೆ ಎಂಬ ಮರೀಚಿಕೆ ಅಂತ. ಅರ್ಧ ಬರೆದಿದ್ದೀನಿ, ಅರ್ಧ ಇನ್ನು ಮಾಡೋಕ್ಕಾಗ್ತಾ ಇಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಹೌದಾ? ಏನು ಅರ್ಧ ಕತೆ ಅಂದರೆ? ಅದೇ ಏನಿಲ್ಲ, ಗಂಡಸರೆಲ್ಲ ಆಫೀಸಿಗೆ ಹೋದ್ಮೇಲೆ ಹೆಂಗಸರೆಲ್ಲ ಒಂದು ವಟಾರದಲ್ಲಿ ಸೇರಿಕೊಂಡು ಅವ್ರ ಮನೆಗೆ ಇವ್ರು ಬರ್ತಾರೆ, ಇವ್ರ ಮನೆಗೆ ಅವ್ರು ಬರ್ತಾರೆ ಅಂತ ಇದು ಮಾಡೋದು. ಇದು ಎಲ್ಲ ಒಂದು ಚುಚ್ಚು ಡೀಟೇಲಾಗಿ ಹೇಳಿದ್ರು. ಅದು ನನಗೆ ಇಷ್ಟ ಆಯಿತು. ಇಮ್ಮಿಡಿಯೇಟ್ ಬಂದೆ. ಅವತ್ತು ಯಾವುದೋ ವಿಚಾರಕ್ಕೆ ನಾಗಭೂಷಣ್ ನನಗೆ ಫೋನ್ ಮಾಡಿದ್ರು, ಕುಣಗಲ್ ನಾಗಭೂಷಣ್. ನಾಗಭೂಷಣ್ ಫೋನ್ ಮಾಡಿದ್ದು ಒಳ್ಳೇದಾಯಿತು, ನಾನೊಂದು ಕತೆ ಕೇಳಿದ್ರೆ ತುಂಬ ರಿಯಾಲಿಸ್ಟಿಕ್ ಆಗಿದೆ, ಈ ಥರ ಸೆಕೆಂಡ್ ಹಾಫು ಏನು ಮಾಡ್ಬೇಕಂತ ಆ ಎಮ್ನಿಗೂ ಗೊತ್ತಿಲ್ಲ, ನಾನು ಇನ್ನೂ ಯೋಚನೆ ಮಾಡ್ತೀನಿ. ಸರ್ ನನಗೆ 1 hour ಟೈಮ್ ಕೊಡಿ, ಸೆಕೆಂಡ್ ಹಾಫ್ ನಾನು ಕೊಡ್ತೀನಿ, 1 ಅವರಲ್ಲಿ ಹೇಳ್ತೀನಿ ಅಂದರು. ಏನು ರೀ ಹೇಳ್ತಿದ್ದಾರೆ ನೀವು? 1 hour ಬಿಟ್ಟು ನಾ ಫೋನ್ ಮಾಡ್ತೀನಿ ಅಂದರು. ಕತೆ ಎಲ್ಲ ಕೇಳಿಸ್ಕೊಂಡಿದ್ರು. ಸರಿ, ಅವನೇನು ಮಾಡ್ತಾನೆ, ಒಟ್ಟಾರಕ್ಕೆ ಬಂದು ಎಲ್ಲ ಹೆಂಗಸ್ರ ಹತ್ರ ದುಡ್ಡು ತೊಗೊಂಡಿರ್ತಾನೆ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳಿ ಇದು ಮಾಡಿರ್ತಾನೆ. ಅದರಲ್ಲಿ ಅವನೊಂದು ಸೈಟ್ ತೊಗೊಂಡಿರ್ತಾನೆ. ಈ ಥರದ್ದೆಲ್ಲ ಬರೋದು ಗೊತ್ತಿದೆಯಾ? 1 hour ಬಿಟ್ಟು ಅವರೇ ಫೋನ್ ಮಾಡಿದ್ರು. ಏನು ರೀ ಕರೆಕ್ಟಾಗಿ ಮಾಡಿದ್ರಲ್ಲ, ನಿಮ್ಮ ಕತೆ ಇಲ್ಲಿವರೆಗೆ ಅಲ್ವಾ? ಅದ್ರ ಮುಂದೆ ಎಲ್ಲ ಹೆಂಗಸ್ರ ಹತ್ರ ದುಡ್ಡು ತೊಗೊಂಡ, ಅವ್ರು ಗೊತ್ತು ಇವ್ರು ಗೊತ್ತು, ಮನೆ ಕೊಡಿಸ್ತೀನಿ, ಹೌಸಿಂಗ್ ಬೋರ್ಡ್ ಮನೆ ಅಂತ. ಆ ದುಡ್ಡಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೆ ಶುರು ಮಾಡ್ದ. ಮುಂದೆ ಏನೇನು ಕತೆ ಇದೆ ಅದನ್ನೆಲ್ಲ ಫುಲ್ ಕ್ಲೈಮ್ಯಾಕ್ಸೇ ಹೇಳ್ಬಿಟ್ರು. ನಾಗಭೂಷಣ್ ಏನ್ರಿ ಇದು? ಯಾವ್ದಾರು ತಮಿಳ್ದು ಯಾವ್ದಾದ್ರು ಅರ್ಧ ಫಿಕ್ಸ್ ಮಾಡಿದ್ದೀರನ್ರಿ? ತಮಿಳ್ ತೆಲುಗು ಇಲ್ಲ ಸೆಲೆಬ್ರಿಟಿ ಕತೆ ಸರ್. ಇದು ಯಾರ್ದು ಸರ್ ಕತೆ? ಯಾರ್ದು? ವಿಷ್ಣುವರ್ಧನ್ ಸರ್ ಮನೆ ಕತೆ ಅಲ್ವಾ ಇದು? ಅವ್ರು ಯಾರ್ದೋ ಸೈಟಲ್ಲಿ ಕಟ್ಟಿ ಅಲ್ಲಿವರೆಗೂ ಅವನು ಸುಮ್ಮನೆ ಇದ್ದ ಸೈಟ್ನವನು, ಆಮೇಲೆ ಬಂದು ನಂದು ಅಂತ ಕೂತ್ಕೊಂಡ. ಸುಳ್ಳು, ನಾನು ಒಪ್ಪಲ್ಲ. ನಾಳೆ ಬನ್ನಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಕರ್ಕೊಂಡು ಹೋದ್ರು ವಿಷ್ಣು ಸರ್ ಹತ್ರ, ಕತೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಸರ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸರ್. ಇವಾಗ ಆಕ್ಚುಲಿ ಅಸೋಸಿಯೇಟ್ ಆಗಿ ನೀವು ವಿಷ್ಣು ಸರ್ನ ಮೀಟ್ ಆಗಿದ್ರಿ, ಈಗ ಒಬ್ರು ಡೈರೆಕ್ಟರ್ ಆಗಿ ಮೀಟ್ ಮಾಡಿದ್ದೀರಾ. ಹೆಂಗಿತ್ತು ಚೇಂಜಸ್ ಸರ್? ಸರ್, ನಾನು ಹೋದ ತಕ್ಷಣ ನಾನು ಫಸ್ಟ್ ಹೇಳಿದ್ದೆ, ಸರ್ ಬಂಗಾರ ಜಿಂಕೆ ಡೈರೆಕ್ಟರ್ ಆಗಿಬಿಟ್ಟಿದ್ದಾರಲ್ರಿ, ಗೊತ್ತಿಲ್ಲ ಅವ್ರು ಎಷ್ಟೋ ಜನರು ನಾನು ಇದು ಮಾಡಿ. ಹೌದು ಸರ್, ನಂದು ಇಷ್ಟನೇ ಪಿಕ್ಚರು ಆಗಿಗೆ ಅಂತ. ನಾಗಭೂಷಣ್ ಏನು ಮಾಡ್ದ, ಇವ್ರ ಕತೆ ಅರ್ಧ ನನ್ನ ಕತೆ ಅರ್ಧ ಇಟ್ಕೊಂಡು ಕತೆ ಹೇಳ್ಬಿಟ್ಟ. ಅಯ್ಯೋ ಚೆನ್ನಾಗಿದೆಯಲ್ರಿ, ಏನು ನಾಗಭೂಷಣ್ ಹಿಂಗೆ ಮಾಡಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಆವಾಗ ನಾಗಭೂಷಣ ಹೇಳಿದ್ರು, ಈಗ ಅದರಲ್ಲಿ ಟೊಪ್ಪಿ ಹಾಕೋನ್ ಕ್ಯಾರೆಕ್ಟರ್ ನೀವು ಮಾಡಿ, ಲೋಕೇಶ್ ಕ್ಯಾರೆಕ್ಟರ್ ನೀವು ಮಾಡಿ. ಲೋಕೇಶ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಚೆನ್ನಾಗಿರುತ್ತೆ ನಿಮಗೂ ಅನಂತ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅವಾಗ ಅವರು ಫುಲ್ಲು ಇದರಲ್ಲಿದ್ದರು. ಆ ಫಾರಿನ್ನಲ್ಲೇ ಒಂದು 2-3 ಫಿಲಮ್ ಒಪ್ಕೊಂಡಿದ್ರು. ನಂದು ಡೇಟ್ ಇಲ್ಲ, ಕೊನೆಗೂ ಕೊಟ್ಟರು. 10 ದಿನದಲ್ಲಿ ಮಾಡ್ತೀರಾ? 10 ದಿನದಲ್ಲಿ ಆಗಲ್ಲ ನಮ್ಗೆ. 10 ದಿನ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸಾಂಗಿಗೆ ಅಂದ್ರೆ ತುಂಬಾ ಕ್ಯಾರೆಕ್ಟರ್ಗಳಿತ್ತು ಮೂವಿಯಲ್ಲಿ, ಆಗ್ತಿರ್ಲಿಲ್ಲ. ಲೊಕೇಶನ್ ಕೊನೆಗೂ ಬಂದರು, 12 ದಿನಕ್ಕೆ ಬಂದರು. ನಮ್ಗೆ ಆಗ್ತಿರ್ಲಿಲ್ಲ ಅಷ್ಟಿದೆ. ಹಂಗಾಗಿ ಮಿಸ್ ಆಯಿತು. ಆಲ್ ದಿ ಬೆಸ್ಟ್, ಚೆನ್ನಾಗಿರಲಿ ಅಂದರು. ಪ್ರಿವ್ಯೂಗೂ ಕರೆದಿದ್ದು, ಪಿಕ್ಚರ್ ನೋಡಿ ತಪ್ಕೊಂಡು ಬಿಟ್ರು. ಅಯ್ಯೋ ನಾ ಮಾಡ್ಬೇಕಿತ್ರೀ ಅಂದಿದ್ರು. ಅದು ನನಗಿನ್ನೂ ನೆನಪಿದೆ. ಯಾರಿಗೂ ಹೇಳ್ಬೇಡಿ ಆಯಿತು. ಅದರಲ್ಲಿ ಬಂತು ನನಗೆ ಈ ಚಿತ್ರದಲ್ಲಿ ಕೋಡ್ಲುಗೆಂದು ಕೋಡು ಅಂತ ಎಲ್ಲ ಪೇಪರ್ನವ್ರು ಬರೆದು, ಕೋಡ್ಲಿ ಒಂದು ಕೋಡು ಅಂತ ಎಲ್ಲ ಬರೆದ್ರು. ಹೊಗಳೋದೆಲ್ಲ ವಿನಯ್ ಇವತ್ತು ಹೇಳ್ತಾಳಲ್ಲ, ನನಗಿಷ್ಟು ಪಿಕ್ಚರ್ ಮಾಡಿದ್ದೀನಿ ಕೋಡ್ಲು. ನನಗೆ ಜಾಸ್ತಿ ಅಭಿಮಾನಿಗಳಿರೋದಂದರೆ ಯಾರಿಗೂ ಹೇಳ್ಬೇಡಿ. ಅಮೇರಿಕನ್ NRI ಅಭಿಮಾನಿಗಳಂತ ಏನಾದ್ರು ಇದ್ರೆ ಅದು
ಯಾರಿಗೂ ಹೇಳ್ಬೇಡಿ ಪಿಕ್ಚರ್ಲಿ ಅಂತೇಳಿ ಹೇಳ್ತಾ ಇರ್ತಾರೆ. ಅದಾಯಿತು. ಅದಾದಮೇಲೆ ಮತ್ತೆ ಪುನಃ ನಾನು ನೀ ಮುಡಿದ ಮಲ್ಲಿಗೆ ಅಂತ ನಂದೇ ಬ್ಯಾನರ್ನಲ್ಲಿ ಒಂದು ಪಿಕ್ಚರ್ ಮಾಡಿದೆ. ನಂದೇ ಓನ್ ಕತೆ ಅದು. ಅದು ಕಾದಂಬರಿನೂ ನಂದೇ ಕತೆ. ಕಾವ್ಯ ಮಾತ್ರ ವಿಜಯಮೂರ್ತಿ ಅಂತ ಲೇಡಿದು. ಇದು ನೀ ಮುಡಿದ ಮಲ್ಲಿಗೆ ನಂದೇ. ಅಷ್ಟೊಂದು ಯಾಕೆ ಸರ್ ಕಾದಂಬರಿ ಮೇಲೆ ಒಲವು ನಿಮ್ಗೆ? ಅಷ್ಟು ಓದ್ತಾ ಇದ್ದ? ನಾನು ಲಿಟ್ರೇಚರ್ ಸ್ಟೂಡೆಂಟು. ಸಾಕಷ್ಟು ಬುಕ್ಸ್ಗಳು ಓದ್ತಿದ್ದೆ ನಾನು, ತುಂಬ ಓದ್ತಿದ್ದೆ. ಅಯ್ಯೋ, ನಾನು ಓದಿದ್ದ ಬುಕ್ಸ್ಗಳೇ ಇಲ್ಲ. ಅನಂತ್ನಾಗ್ ಸರ್ನು ಬುಕ್ಸ್ ಓದ್ತಾರೆ. ಅವರು ಓದ್ತಾರೆ, ಬಟ್ ಅವರು ಜಾಸ್ತಿ ಎಲ್ಲ ಪೇಪರ್ನು ಓದ್ತಾರೆ. ಅವ್ರು ಬಾತ್ರೂಮಿಗೆ ಹೋಗೋದವ್ರು ಪೇಪರ್ ತಗೊಂಡೇ ಹೋಗ್ತಾರೆ, ಅಷ್ಟು ಇವರು. ಆಯಿತು, ನೀ ಮುಡಿದ ಮಲ್ಲಿಗೆ. ಅನಂತ್ನಾಗ್ದು ಕಾದಂಬರಿ ಪಿಕ್ಚರ್ನಲ್ಲಿಯೂ ಸಹ ಲವ್ ಸ್ಟೋರಿ, ಅದನ್ನು ಗೆಸ್ಟ್ ಅಪಿಯರೆನ್ಸ್ ಬರೇ 5 ದಿನ ಅಂದೆ. ನಿಮ್ಮ ಅನಂತ್ನಾಗ್ ಸರ್ದು ಅಷ್ಟು ನಂಟು ಏನು ಸರ್? ಎಲ್ಲರೂ ನನ್ನ ಸೆಲೆಕ್ಷನ್ ಆಫ್ ಸ್ಟೋರಿ ಅವರಿಗೆ ತುಂಬ ಇಷ್ಟ ಆಗೋದು ಅನಿಸುತ್ತೆ. ಜೊತೆಗೆ ನನ್ನ ವರ್ಕು ಅವ್ರಿಗೆ ಇಷ್ಟ ಆಗೋದು. ಕೆಲವ್ರ ಥರ ನಾನು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಅವ್ರು ಏನೇ ಸಜೆಷನ್ ಕೊಟ್ಟರು ನನಗೆ ಅದು ಕನ್ವಿನ್ಸ್ ಆಗಂಗಿದ್ರೆ ನಾನು ಮಾಡ್ತಾ ಇದ್ದೆ. ಇವೆಲ್ಲ ಕ್ಯಾರೆಕ್ಟ್ರಿಂದ ಅವರಿಗೆ. ಅಂದ್ರೆ ನೀವು ಸ್ಟೋರಿ ಬರೆಯಕ್ಕೆ ಕೂತಾಗನೇ ಅಲ್ಲ ಅನಂತ್ನಾಗ್ ಸರ್ ಬಂದು ಕುತ್ಕೋತಾ ಇದ್ರಾ? ಓದುವಾಗಲೇ, ಕತೆ ಬುಕ್ ಓದುವಾಗಲೇ ನಾನು ಅಂದ್ಕೊಬಿಡ್ತಿದ್ದೆ, ಇದು ಹೇಳಿ ಮಾಡಿಸ್ದಂಗಿದೆ. ಇದೆಲ್ಲ ಆಯಿತು. ಹೀಗೆ ಕಾದಂಬರಿಲೂ ಒಂದು ಗೆಸ್ಟ್ ರೋಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನೀ ಮುಡಿದ ಮಲ್ಲಿಗೆ ಮಾಡಿದೆ. ಅದರಲ್ಲಿ ನಿವೇದಿತಾ ಜೈನು, ಭಾವನನ ಇಂಟ್ರೊಡಕ್ಷನ್. ನಾನು ಹೇಳಿದ್ದೆ, ಇಬ್ಬರು ಈಕ್ವಲ್, ಪ್ರೇಮ್ ಟು ಪ್ರೇಮ್ ಬರೋರು. ಆದರೂ ಹೇಳಿದ್ದೆ ಭಾವನಿಗೆ, ನೀನು ಕರೆಕ್ಟಾಗಿ ಮಾಡಿದ್ರೆ ಹೊಸ ಮುಖ, ಫಸ್ಟ್ ಒಂದು ಇದ್ರ ಅವಾರ್ಡ್ ಇಟ್ಟಿರ್ತಾರೆ, ಹೊಸ ಪ್ರತಿಭೆಗಳಿಗೆ ಒಂದು ಅವಾರ್ಡ್, ನಿನಗೆ ಬೆಸ್ಟ್ ಹೀರೋಯಿನ್ ಕೊಡಿಸ್ತೀನಿ. ಇಲ್ಲ, ಸಾಧ್ಯವೇ ಇಲ್ಲ ಅಂದ. ಬೆಸ್ಟ್ ಹೀರೋಯಿನ್ ರೋಲ್ ಬಂತು ನೀ ಮುಡಿದ ಮಲ್ಲಿಗೆ ಅವಳಿಗೆ. ದ್ವಾರಕೀಶ್ ಸಿಂಗಾಪುರದಲ್ಲಿ ರಾಜಕುಳ ಆದಮೇಲೆ ಸೆಕೆಂಡ್ ಫಾರಿನ್ ಶೂಟಿಂಗ್ ಮಾಡಿದ್ದಂದರೆ ನಾವೇ. ಹೀರೋಯಿನ್ ವಿಚಾರ ಬಂದಾಗ, ಹೀರೋಯಿನ್ ಸೆಲೆಕ್ಷನ್ ವಿಚಾರ, ನಾನು ಅನುಷ್ಕಾ ಶೆಟ್ಟಿದು. ನಿಮ್ಗೂ ಅನುಷ್ಕಾ ಶೆಟ್ಟಿಗೂ ಹೇಗೆ ಪರಿಚಯ? ನಾನು ಹೇಳಿದೆ, ನಿಮ್ಮ ಮಗಳಿಗೂ ನಾನೇ ಒಂದು ಆಫರ್ ಕೊಟ್ಟೆ, ಮಾಡೋದ ನೋಡಿ, ನಾನೊಂದು ಫಿಲಮ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಿನ್ನ ಹಾಕ್ಕೊಳ್ತೀನಿ ಅಂದೆ. ಅವಳು ಎಲ್ಲ ಕಡೆನೂ ಹೇಳ್ಕೊಂಡಿದ್ದಾಳೆ. ಪ್ರೆಸ್ನಲ್ಲಿ ಕೇಳಿದ್ದಾರೆ, ಯಾಕೆ ನೀವು ಕನ್ನಡದಲ್ಲಿ ಮಾಡಲಿಲ್ಲ, ಯಾಕೆ ಇದಕ್ಕಿದಂಗೆ ತೆಲುಗಿಗೆ ಹೋದ್ರಿ ಅಂದಾಗ, ಇಲ್ಲ ನಾನು ಫಸ್ಟ್ ಕೂಡ್ಲು ರಾಮಕೃಷ್ಣ ಅವ್ರದ್ದು ಮಿಸ್ ಕ್ಯಾಲಿಫೋರ್ನಿಯಾದಲ್ಲೇ ಮಾಡಬೇಕಿತ್ತು. ಫೋಟೋ ಶೂಟ್ ಎಲ್ಲ ಮಾಡಿದ್ರು, ಎಲ್ಲ ಇದಾಗಿತ್ತು. ವೀಸಾ ಟೈಮ್ನಲ್ಲಿ ನನಗೆ ಎಕ್ಸಾಮ್ ಇತ್ತು, ಅವರು ಮುಂದೆ ಹಾಕುವಂಥ ಸ್ಟೇಜಲ್ಲಿ ಇರಲಿಲ್ಲ. ಹಾಗಾಗಿ ಅದು ಮಿಸ್. ಅಲ್ಲ, ಅವರನ್ನೊಂದು ಹೀರೋಯಿನ್ ಆ್ಯಂಗಲಲ್ಲಿ ನೋಡಿದ್ದು ಫಸ್ಟ್ ನಾವೇನೆ. ಫೋಟೋ ಶೂಟ್ ಮಾಡಿದ್ದು ನಾನೇನೆ. ನೀ ಮುಡಿದ ಮಲ್ಲಿಗೆ ಅಂತ 42 ಲಕ್ಷ ಅವಾಗ ಬಡ್ಜೆಟ್ಟು. 42 ಲಕ್ಷ. ಪಿಕ್ಚರ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಕಡೆ ಸೈಕ್ಲೋನ್, ಮಿಸರಬಲ್ ಫ್ಲಾಪ್ ಆಯಿತು.